ನಾವು 3 ದಿವಸಗಳ ಹಿಂದ್ಗಡೆ ರಮಾಕಾಂತ್ ಎಂಬವರು ಒಂದು ಫೇಸ್ಬುಕ್ ದಲ್ಲಿ ಒಂದು ಇದು ಪೋಸ್ಟ್ ಹಾಕ್ತಾರೆ ಮೇಡಮ್. ಬಸವಾದಿ ಶರಣರು ಅಥವಾ ಬಸವಣ್ಣವರು ಅಕ್ಕಮಹಾದೇವರನ್ನು ಹೋಲಿಸಿ ಇದಕ್ಕ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಬಸವಾದಿ ಶರಣರು ಮತ್ತು ಜಗಜ್ಯೋತಿ ಬಸವೇಶ್ವರರು ಇಡೀ ವಿಶ್ವಕ್ಕೆ ಒಂದು ಜ್ಯೋತಿಯನ್ನು ಬೆಳಗಿಸ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಅಂತ ಒಂದು ಸಂದೇಶವನ್ನ 12ನೇ ಶತಮಾನದಲ್ಲಿ ತಮ್ಮ ಅನುಭವ ಮಂಟಪದ ಮುಖಾಂತರ ಇವತ್ತು ಸ್ತ್ರೀ ಸಮಾನತೆ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಸಮಾಜಗಳನ್ನ ಮೇಲೆತ್ತಿ ಎಲ್ಲಾ ಸಮಾಜದವರು ಒಗ್ಗೂಡಿಸ್ಕೊಂಡು ಹೋಗಿದ್ದು ಬಸವಣ್ಣ ಅನ್ನೋ ಕಾರಣಕ್ಕೆ ಅವರಿಗೆ ಜಗಜ್ಯೋತಿ ಅನ್ನೋ ಹೆಸರು ಬಂತು. ಹಂಗಾಗಿ ಅಂತ ಒಬ್ರು ಬಸವಣ್ಣವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಆ ರಮಾಕಾಂತ್ ಅವ್ರಿಗೆ ಇಲ್ಲ. ಮತ್ತು ಅವ್ರೇನ್ ಫೇಸ್ಬುಕ್ ಅಲ್ಲಿ ಇಂತ ಒಂದು ಮೆಸೇಜ್ ಅನ್ನು ಹಾಕಿದಾರೆ, ಅದಕ್ಕೆ ಎಲ್ಲ ನಾವು ಬಸವ ಅಭಿಮಾನಿಗಳು ಮತ್ತು ಇಡೀ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶದಲ್ಲೇ ಕೂಡ ಅವ್ರ ವಿರುದ್ಧ ಒಂದು ಹೋರಾಟ ಮಾಡಿ ಅವರಿಗೆ ಕಾನೂನು ಮುಖಾಂತರ ಶಿಕ್ಷೆ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ. ಆದ್ರೆ ಎಲ್ಲಿ ಕಾಣ್ತಾರಲ್ಲಿ ಬಸವ ಅಭಿಮಾನಿಗಳು ಕಲ್ಲು ತಗೊಂಡು ಹೊಡಿಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಇವತ್ತು ನಾವು ಅಕ್ಕ ಮಾದೇವಿ ಬಗ್ಗೆನೂ ಕೂಡ ಮಾತಾಡಿದಾರ ಅವ್ರು. ಇವತ್ತು ಅಕ್ಕ ಮಾದೇವಿಯನ್ನ ಪ್ರತಿನಿಧಿಸುವಂತ ನಾವೆಲ್ಲ ಹೆಣ್ಮಕ್ಳು ಅವತ್ತಿನ ಅನುಭವದ ಮಂಟಪದಲ್ಲಿ ಏನ್ ಸ್ವತಂತ್ರತೆ ಸಿಕ್ತು, ಇವತ್ತು ನಾವು ಒಬ್ಬ ಹೆಣ್ಮಗಳಾಗಿ ಇಷ್ಟು ಜನ ಹೆಣ್ಮಕ್ಳು ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಬಸವಣ್ಣವ್ರ ಕಾರಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅವರನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದು ಇವತ್ತು ಮಹಿಳೆಯರು ಸ್ವತಂತ್ರಗೊಂಡು ಇವತ್ತು ಇಲ್ಲಿ ಇಷ್ಟು ಆರಾಮಾಗಿ ನಾವು ಓಡಾಡ್ತಿದೀವಿ ಅಂದ್ರ ಇವತ್ತು ಭಗವಾನ್ ಬುದ್ಧರು, ಬಾಬಾ ಸಾಹೇಬ್ರು ಮತ್ತು ಬಸವಣ್ಣವ್ರ ಕಾರಣ. ಅಂತ ಒಬ್ಬ ಬಸವಣ್ಣವ್ರಿಗೆ ಅವಮಾನ ಮಾಡಿದಾರಂದ್ರ ಅವ್ರಿಗೆ ಕಲ್ಲಿಲ್ಲ ಹೊಡೆದು ಸಾಯಿ ಹೊಡಿಬೇಕಂತ. ಯಾಕಂದ್ರೆ ಬಸವ ತತ್ವದಲ್ಲಿ ಅಹಿಂಸೆಗೆ ಜಾಗ ಇಲ್ಲ, ಯಾರನ್ನೂ ಕೆಟ್ಟದಾಗಿ ನೋಡೋದಿಲ್ಲ, ಯಾರಿಗೆ ದಬ್ಬಾಳಿಕೆ ಮಾಡೋದಾಗ್ಲಿ. ಈಗ ಅಲ್ಲಿಗೆ ಇಂಥ ತತ್ವ ಬಸವ ತತ್ವ ಅಲ್ಲ. ಸಮಾನತೆ, ಎಲ್ಲರನ್ನೂ ಸಮಾಧಾನದಿಂದ ತಗೊಂಡು ಹೋಗುವಂತದ್ದು ಬಸವ ತತ್ವ. ಆದ್ರೆ ನಮ್ಗೆ ಹೆಣ್ಮಕ್ಳಿಗೆ ಸಿಟ್ಟು ಬಂದದ, ಇಂತ ಒಂದು ಶಬ್ದ ಕೇಳಿ ಸಿಟ್ಟು ಬಂದು ಇವತ್ತ ಎಲ್ಲಿ ಕಾಣ್ತಾರ ಅವ್ರನ್ನ ಒಂದ್ ಕಲ್ಲು ತಗೊಂಡ್ ಹೊಡೆಯುವಂತ ವ್ಯವಸ್ಥೆ ಆಗ್ಬೇಕು ಅಂತ ನಾ ಬಸವ ಅಭಿಮಾನಿಗಳಿಗೆ ಕೇಳ್ಕೊತಾರೆ. ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು ಮತ್ತು ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತುಕೊಂಡು ಇದನ್ನ ತನಿಖೆ ಮಾಡಬೇಕು. ಶೀಘ್ರದಲ್ಲಿ ಬಂಧಿಸುವಂತ ಕೆಲಸ ಮಾಡಕ ಪಾತಾಳದಲ್ಲಿ ಅಡಗಿದ್ರು ಕೂಡ ಅವನು ಹಿಡ್ಕೊಂತಂದು ವಿಜಯಪುರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವನ ತರಬೇಕು. ಅವನಿಗೆ ಜೈಲು ಹಾಕೋ ಅವಶ್ಯಕತೆ ಇಲ್ಲ. ಜೈಲು ಹಾಕಿರಿ ಇವತ್ತಿಲ್ಲ ನಾಳೆ ಮತ್ತೆ ಹೊರಗೆ ಬರ್ತಾರೆ ಇವರು. ಇಲ್ಲಿ ಸಾರ್ವಜನಿಕವಾಗಿ ಅವನಿಗೆ ಗಲ್ಲಿಗೇರಿಸುವಂತ ಕೆಲಸ ಮಾಡಬೇಕು. ಯಾಕೆ ಇಡೀ ಬಸವಾಭಿಮಾನಿಗಳ ಮನಸ್ಸಿಗೆ ಒಂದು ಧಕ್ಕೆ ಉಂಟು ಮಾಡಿದಾನೆ ಅವನು. ಬಸವಣ್ಣವರು ಸಮಾನತೆ ತಂದವರು, ಯಾರಿಗೆ ಕೆಟ್ಟ ಮಾಡಿಲ್ಲ. ಅಂತವ್ರಿಗೆ ಇವತ್ತ ಅವಾಚ್ಯ ಶಬ್ದ, ಬಹಳ ಕೀಳು ಭಾಷೆಯನ್ನ ಬಳಸುವ ಮೂಲಕ ಇಡೀ ಬಸವಣ್ಣನವರ ಭಕ್ತರಿಗೆ ಇವತ್ತು ನೋವು ಉಂಟಾಗಿದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಅವನು ಕೂಡಲೇ ಬಂಧಿಸಿ ಇಲ್ಲಿ ತರಬೇಕಂತಕ್ಕಂಥ ವಿಚಾರದ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ನಾವು. ಇಲ್ಲಿ ಸೆಕ್ಷನ್ 299, 352 ಸಬ್ ಕ್ಲಾಸ್ 2 ಮತ್ತು ಆಕ್ಟ್ 2008 ಅಂಡರ್ ಸೆಕ್ಷನ್ 66 ಕೆಳಗಡೆ ನಾವು ಕ್ರಿಮಿನಲ್ ಮೊಕದ್ದಮೆ ನಿನ್ನಿನ ದಿವಸ ನಾವು ದಾಖಲೆ ಮಾಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದಕ್ಕೊಂದು ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಅದನ್ನು ಯಾವ ದೇಶದ ಯಾವ ಮೂಲೆಯಲ್ಲಿ ಅದನ್ನು ಅವನು ವಾದ್ಯ ಹೇಳ್ಕೊಂಬರುವಂತ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ನಾವು ಈ 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಸಮಾನತೆಗಾಗಿ ಕ್ರಾಂತಿಯನ್ನ ಮಾಡಿದ್ರು, ಆ ಒಂದು ಕ್ರಾಂತಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ನಾವು ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಬಸವಣ್ಣನವರ ವಂಶಸ್ಥರು ಹಾಗೂ ರೈತ ಮುಖಂಡ.